ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಾವು ಈಗ ಥರ್ಡ್ ವಿಡಿಯೋ ನೋಡ್ತಾ ಇದ್ದೀವಿ. ಸೊ ಲಾಸ್ಟ್ ವಿಡಿಯೋಲಿ ನಾವು ಸಕ್ಸೆಸಿವ್ ಡಿಸ್ಕೌಂಟ್ಸ್ ನೋಡಿದ್ವಿ, ಅದ್ರ ಜೊತೆಗೆ ನಮಗೆ ಕಾಸ್ಟ್ ಪ್ರೈಸ್ ಸೇಮ್ ಕೊಟ್ಬಿಟ್ಟು ಮತ್ತು ಲಾಸ್ ಆ್ಯಂಡ್ ಪ್ರಾಫಿಟ್, ಇವಾಗ ಏನಂದ್ರೆ 2 ಐಟಮ್ಸ್ದು ಪ್ರಾಫಿಟ್ ಸೇಲ್ ಮಾಡಿರೋದು ಮತ್ತು ಲಾಸ್ ಸೇಲ್ ಮಾಡಿದ್ಮೇಲೆ ಬಂದಿರೋ ಲಾಸ್ ಸೇಮ್ ಪರ್ಸೆಂಟೇಜ್ ಕೊಟ್ಟರೆ ನಮ್ಗೆ ಯಾವಾಗಲೂ ನೋ ಪ್ರಾಫಿಟ್ ನೋ ಲಾಸ್ ಆಗುತ್ತೆ. ಮತ್ತು ಇನ್ ಕೇಸ್ ಸೆಲ್ಲಿಂಗ್ ಪ್ರೈಸು ನಮಗೆ ಸೇಮ್ ಇದ್ದು ಪ್ರಾಫಿಟ್ ಲಾಸ್ ಸೇಮ್ ಪರ್ಸೆಂಟೇಜ್ ಕೊಟ್ಟರೆ ನಮಗೆ ಯಾವಾಗಲೂ ಡೆಫಿನೆಟ್ ಲಾಸ್ ಬರುತ್ತೆ ಅಂತ ತಿಳ್ಕೊಂಡ್ವಿ. ಇವಾಗ ನಮಗೆ ಇನ್ನೊಂದಷ್ಟು ಮಾಡೆಲ್ಸ್ ಸಮ್ಸ್ ಇರುತ್ತೆ, ಅದು ಕೂಡ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬರ್ಕೊಳ್ಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎ ಮರ್ಚೆಂಟ್ ಸೆಲ್ಸ್ 2 ಆರ್ಟಿಕಲ್ಸ್ ಫಾರ್ rupees 4,550 ಈಚ್. 2 ಆರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಸೆಲ್ಸ್ 2 ಆರ್ಟಿಕಲ್ಸ್ ಈಚ್ ಫಾರ್ 4,550. ಆನ್ ಒನ್ he gains 30% and on other he loses 30%. Find the total amount of loss or gain. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಾಗ ನೋಡಿದ್ರೆ ನಮಗೆ ಲಾಸ್ಟ್ ವಿಡಿಯೋಲಿ ನಾವು ಪರ್ಸೆಂಟೇಜ್ ಕಂಡುಹಿಡಿತಾ ಇದ್ವಿ, ಪ್ರಾಫಿಟ್ ಅಥವಾ ಲಾಸ್ ಪರ್ಸೆಂಟೇಜ್ ಕಂಡುಹಿಡಿದಿದ್ವಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಟೋಟಲ್ ಅಮೌಂಟ್ ಕೇಳ್ತಿದ್ದಾರೆ. ಏನು ಪ್ರಾಫಿಟ್ ಲಾಸ್ ಬಂದಿರುತ್ತಲ್ಲ, ಪ್ರಾಫಿಟ್ ಬಂದಿರೋ ಪ್ರಾಫಿಟ್ ಅಮೌಂಟ್ ಏನು, ಲಾಸ್ ಬಂದಿರೋ ಲಾಸ್ ಅಮೌಂಟ್ ಏನು ಅಂತ ಕ್ವಶನ್ ಕೇಳ್ತಾ ಇರೋದು. ಕನ್ಫ್ಯೂಸ್ ಆಗಬೇಡಿ. ಇದೇ ನಮಗೆ ಪರ್ಸೆಂಟೇಜ್ ಅಂತ ಹೇಳಿದರೆ ನಾವು ಡೈರೆಕ್ಟಾಗಿ ಲಾಸ್ ಪರ್ಸೆಂಟೇಜ್ ಅಂತ, ಲಾಸು 9% ಅಂತ ಬರೀತಾ ಇದ್ವಿ. 9% ಯಾಕೆ? ಸೇಲ್ಸ್ 2 ಆರ್ಟಿಕಲ್ಸ್ ಫಾರ್ ಸೇಮ್ ಅಮೌಂಟ್ಗೆ ಸೇಲ್ ಮಾಡ್ತಿದ್ದಾರೆ. ಒಂದು 30%, ಇನ್ನೊಂದು 30% ಪ್ರಾಫಿಟ್ ಬರ್ತಿದೆ, ಇನ್ನೊಂದು 30% ಲಾಸ್ ಆಗ್ತಿದೆ. ಅಂದರೆ ಸೆಲ್ಲಿಂಗ್ ಪ್ರೈಸು ಸೇಮ್ ಕೊಟ್ಟಾಗ, ಪ್ರಾಫಿಟ್ ಆ್ಯಂಡ್ ಲಾಸ್ ಪರ್ಸೆಂಟೇಜು ಸೇಮ್ ಕೊಟ್ಟಾಗ, ಇದನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ, ಈ ಫಾರ್ ಎಕ್ಸಾಂಪಲ್ ಇದಕ್ಕೆ ಇದನ್ನು 30% ಅಂತ ತಗೊಂಡ್ರೆ ಅದು ಯಾವಾಗಲೂ ಡೆಫಿನೆಟ್ ಲಾಸಲ್ಲೇ ನಮ್ಗೆ ಯಾವಾಗಲೂ ಲಾಸ್ ಬರುತ್ತೆ ಅಂತ ನಾವು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳ್ಕೊಂಡು ಇದನ್ನು x10/² ಹಾಕೊತೀವಿ. ಅಂದರೆ ಇಲ್ಲಿ 30, ಈ ಒಂದು ಎಕ್ಸಾಂಪಲ್ಗೆ ತೊಗೊಂಡ್ರೆ 10/² ಅಂತ ಅಂದರೆ 3² ಬರುತ್ತೆ. ಇದು ನಮಗೆ 9% ಲಾಸ್ ಬರುತ್ತೆ. ಇದು ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಬಟ್ ಇಲ್ಲಿ ಕೇಳ್ತಿರೋದವ್ರು ನಮಗೆ ಅಮೌಂಟ್. ಓಕೆನಾ? ಈಗ ಕ್ಲೀನಾಗಿ ಯೋಚನೆ ಮಾಡಿ. ಎ ಮರ್ಚೆಂಟ್ ಸೆಲ್ಸ್ 2 ಆರ್ಟಿಕಲ್ಸ್ ಫಾರ್ 4,500 ಈಚ್. 2 ಆರ್ಟಿಕಲ್ಸ್ನ ಸೆಲ್ ಮಾಡಿದ್ದಾರೆ. ಆನ್ ಒನ್ ಹಿ ಗೇನ್ಸ್ 30% ಆ್ಯಂಡ್ ಫೈಂಡ್ ದ ಅಂಡ್ ಅದರ್ ಈ ಲೂಸಸ್ 30%. ಫೈಂಡ್ ದ ಟೋಟಲ್ ಅಮೌಂಟ್ ಅಂತ ಕೇಳ್ತಾ ಇದ್ದಾರೆ. ಒಂದನ್ನು ಸೇಲ್ ಮಾಡಿ 30% ಪ್ರಾಫಿಟ್ ಬಂದಿದೆ ಅಂತ, ಇನ್ನೊಂದನ್ನು ಸೇಲ್ ಮಾಡಿದ್ರೆ 30% ಲಾಸ್ ಬಂದಿದೆ ಅಂತ. ಇವಾಗ ಟೋಟಲ್ ಅಮೌಂಟ್, ಟೋಟಲ್ ಪ್ರಾಫಿಟ್ ಲಾಸ್ ಅಂತ ಕೇಳ್ತಿದ್ದಾರೆ. ಈಗ ನಮಗೆ ಈ 4,550 ಅನ್ನೋದು ಕಾಸ್ಟ್ ಪ್ರೈಸ್ ಆಗಿರುತ್ತೆ, ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಸೆಲ್ಲಿಂಗ್ ಪ್ರೈಸು ನಮಗೆ ಪ್ರಾಫಿಟ್ ಲಾಸ್ ಕಂಡುಹಿಡಿಯೋಕ್ಕೆ ಏನು ಬೇಕು? ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ ಅಂತ ಏನು ತೊಗೊಬೇಕು? ಕೊಟ್ಟಿಲ್ಲ ಅಂದರೆ 100% ಅಂತ ತೊಗೊಬೇಕು. ಈಗ ಇದು ಓವರ್ ಆಲ್ ಕಾಸ್ಟ್ ಪ್ರೈಸ್ ಅಂದರೆ 2ರಿಂದ ನಾನು ಸೇರಿಸಿ ಹೇಳ್ತಾ ಇರೋದು. 2ನ್ನ ಆ್ಯಡ್ ಮಾಡಿ ಒಟ್ಟಿಗೆ ಮಾಡಿಬಿಡ್ಬೋದಲ್ಲ. ಮತ್ತೆ 4,550 ಒಂದು ಹಾಕೊಂಡು ಇನ್ನೊಂದು 4,550 ಒಂದು ಹಾಕೊಂಡು ಟೈಮ್ ವೇಸ್ಟ್ ಅಲ್ವಾ? 2 ಒಟ್ಟಿಗೆ ಮಾಡ್ಬೋದು. ಸೊ ಓವರ್ ಆಲ್ ಕಾಸ್ಟ್ ಪ್ರೈಸು 100% ಅಂತ ತೊಗೊಂಡ್ರೆ, ಓವರ್ ಆಲ್ ಲಾಸು ನಂಗೆ ಪಕ್ಕ ಗೊತ್ತು ಲಾಸ್ ಬರುತ್ತೆ ಅಂತ, 9% ಲಾಸು, 9%. ಈಗ ಇದೇನಾಗುತ್ತೆ, ನಮಗೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಓವರ್ ಆಲ್ ಸೆಲ್ಲಿಂಗ್ ಪ್ರೈಸ್ 100 - 9 ಎಷ್ಟು? 91%. ಸೊ ಈ 91% ಎಷ್ಟು ನಮಗೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟು? 4,550 + 4,550, ಕರೆಕ್ಟ್ ಅಲ್ವಾ? ಸೊ 9,100. ಇವಾಗ ಸೆಲ್ಲಿಂಗ್ ಪ್ರೈಸು 91%, 9,100. ಸೆಲ್ಲಿಂಗ್ ಪ್ರೈಸು 91%, ನಮಗೆ 9,100 ಬಂದಿದೆ. ಅವ್ರು ಏನು ಕೇಳ್ತಿದ್ದಾರೆ? ಟೋಟಲ್ ಅಮೌಂಟ್ ಆಫ್ ಲಾಸ್ ಆರ್ ಗೇನ್ ಅಂತ ಕೇಳ್ತಿದ್ದಾರೆ. ನಮ್ಗೆ ಗೊತ್ತು ಡೆಫಿನೆಟಾಗಿ ಲಾಸೇ ಬರುತ್ತೆ ಅಂತ. ಸೊ ಲಾಸ್ ಎಷ್ಟಾಗುತ್ತೆ ಇಲ್ಲಿ? 9% ಆಗುತ್ತೆ. ಸೊ ಟೋಟಲ್ ಇದು 100%. ಸೊ 91% 9,100 ಆದರೆ 9% ಏನಾಗುತ್ತೆ? 900 ಆಗುತ್ತೆ. ಸೊ ನಮ್ಮ ಆನ್ಸರ್ ಏನಿಲ್ಲಿ 900. ಅದೇ ನಮಗೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ರೆ 91% 900 ಆಗಿದ್ರೆ, ಕಾಸ್ಟ್ ಪ್ರೈಸ್ ಅಂದರೆ 100% ಎಷ್ಟು? 10,000. ನಮ್ಮ ಆನ್ಸರ್ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಈಸಿ ಅಲ್ವಾ? ಇವಾಗ ಸೆಕೆಂಡ್ ಕ್ವಶನು, ಸಿಂಗಲ್ ಏನು ಕ್ವಶನ್ ಕೊಡ್ತಾರೆ, ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಕ್ವಶನ್ ನೋಡಿದ್ರೆ, ಇಫ್ ಕಾಸ್ಟ್ ಪ್ರೈಸ್ ಆಫ್ 80 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು selling price of
60 articles. Find profit or loss percentage. ಈ ಕ್ವಶನಲ್ಲಿ ನಮಗೆ ಅಮೌಂಟ್ ಕೊಡ್ತಿಲ್ಲ, ಅವರು ನಂಬರ್ಸ್ ಕೊಡ್ತಾ ಇದ್ದಾರೆ. 80 ಆರ್ಟಿಕಲ್ಸ್, 80 ಪುಸ್ತಕಗಳು ಅಥವಾ ಒಂದು ಬುಕ್ಸ್ ಅಂತ ಅಂದ್ಕೊಳ್ಳಿ. 80 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 60 ಆರ್ಟಿಕಲ್ಸ್ ಅಂತೆ. ಇದೇ ನಮಗೆ ನಂಬರ್ ಆಗಿದ್ದಿದ್ರೆ ಇದು ಕಾಸ್ಟ್ ಪ್ರೈಸು 80 ರೂಪೀಸು, ಸೆಲ್ಲಿಂಗ್ ಪ್ರೈಸು 60 ರೂಪೀಸ್ ಅಂತ ಹಾಕೊಂಡ್ರೆ ನಮಗೆ ಕಾಸ್ಟ್ ಪ್ರೈಸು 80 ರೂಪೀಸು, ಸೆಲ್ಲಿಂಗ್ ಪ್ರೈಸು 60 ರೂಪೀಸ್ ಅಂತ ಹಾಕೊಂಡಿದ್ರೆ ಇದು ಆಲ್ಮೋಸ್ಟ್ ನಮಗೆ 20% 20/80 ಅಂತಂದರೆ 25% ಲಾಸ್ ಬರೋದು ಅಲ್ವಾ. ಯಾವಾಗ ನಮಗೆ ಇದು ಅಮೌಂಟ್ ಕೊಟ್ಟಿದ್ದಿದ್ರೆ, ಇಲ್ಲಿ ನಮಗೆ ಅಮೌಂಟ್ ಕೊಟ್ಟಿಲ್ಲ, ಅವರು ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಮುಂಚೆನೇ ಪರ್ಸೆಂಟೇಜಸಲ್ಲಿ ಒಂದು ನಿಮ್ಗೆ ಹೇಳಿದ್ದೆ, ನಂಬರ್ಸು ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಅಮೌಂಟ್ ಅಂತ. ಅಂದರೆ ಇವಾಗ ನಾವು ಅದನ್ನು ಡೀಪಾಗಿ ತಿಳ್ಕೊಂಡ್ರೆ ಈಗ ಅಮೌಂಟು, ಇವಾಗ ನಮಗೆ ಲೈಫಲ್ಲಿ ಓನ್ಲಿ 2 ರಿಲೇಷನ್ಸ್ ಇರುತ್ತೆ. ಒಂದು ಡೈರೆಕ್ಟ್ ರಿಲೇಷನು, ಇನ್ನೊಂದು ಇನ್ವರ್ಸ್ಲಿ ರಿಲೇಷನ್. ಅಂದರೆ ಒಂದು ಬೆಳೀತಿದ್ರೆ ಇನ್ನೊಂದು ಕೂಡ ಬೆಳೆಯುತ್ತೆ, ಅಥವಾ ಒಂದು ಬೆಳೆದ್ರೆ ಇನ್ನೊಂದು ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪ್ರೈಸು ಮತ್ತು ನಂಬರ್ ಅಂತ ತಗೊಂಡ್ರೆ ನಮಗೆ ಫಾರ್ ಎಕ್ಸಾಂಪಲ್ 100 ರೂಪಾಯಿ ತಗೊಳ್ಳೋಣ. ಈಗ ನಮಗೆ ಪ್ರೈಸು 2 ರೂಪೀಸ್ ಇದ್ದರೆ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತಂದರೆ ಪ್ರೈಸು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನಂಬರ್ ಕಮ್ಮಿ ಆಗ್ತಾ ಇರುತ್ತೆ. ಸೊ 100 ರೂಪಾಯಿ ಅಂತ ತಗೊಂಡಾಗ ಪ್ರೈಸು 2 ರೂಪೀಸ್ ಇದ್ದರೆ ನಂಬರ್ಸು 50 ಚಾಕ್ಲೇಟ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಅದೇ ಪ್ರೈಸ್ 5 ರೂಪಾಯಿ ಇದ್ದರೆ ಬರೀ 20 ಚಾಕ್ಲೇಟ್ ಬರುತ್ತೆ. ಅದೇ ಪ್ರೈಸ್ 25 ಇದ್ದರೆ ಬರೀ 4 ಚಾಕ್ಲೇಟ್ ಬರುತ್ತೆ. ಅದೇ ಥರ ನಮಗೆ ಡೈರೆಕ್ಟಿವ್ ಪ್ರಪೋರ್ಷನಲ್ಲಿ ಇದ್ದಿದ್ರೆ ನಮಗೆ ಎರಡು ಕೂಡ ಬೆಳೀತಿತ್ತು. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಪ್ರೈಸ್ ಬೆಳೀತಾ ಇದ್ದಷ್ಟು ನಂಬರ್ ಕಮ್ಮಿ ಆಗುತ್ತೆ. ಸೊ ಪ್ರೈಸ್ ನಂಬರ್ ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನ್. ಸೊ ಈ ಥರ ನಮ್ಗೆ ಯಾವಾಗ ಕ್ವಶನ್ಸ್ ಕೊಟ್ಟರು ನಾವು ಸಿಂಪಲಾಗಿ ಏನು ಮಾಡೋಣ ಅಂತಂದರೆ, ಅವ್ರು ಕೊಟ್ಟಿರೋದನ್ನು ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ತಗೊಳ್ಳಿ. ಕಾಸ್ಟ್ ಪ್ರೈಸ್ ಆಫ್ 80 ಆರ್ಟಿಕಲ್ಸ್ ಅಂತೆ. ಕಾಸ್ಟ್ ಪ್ರೈಸ್ ಆಫ್ 80 ಆರ್ಟಿಕಲ್ಸ್ ಈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 60 ಆರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಕಲ್ತ್ಕೊಂಡ್ವಿ, ಪ್ರೈಸು ಮತ್ತು ನಂಬರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ಲು. ಅದಕ್ಕೆ ಇವಾಗ ಏನು ಮಾಡೋಣ, ಆ ಒಂದು ಕಾನ್ಸೆಪ್ಟ್ ಇಲ್ಲಿ ಬೇಸ್ ಮಾಡ್ಕೊಂಡಾಗ ಈ ಕಾಸ್ಟ್ ಪ್ರೈಸ್ನ ನೀವು ಸೆಲ್ಲಿಂಗ್ ಪ್ರೈಸ್ ಮಾಡಿ, ಈ ಸೆಲ್ಲಿಂಗ್ ಪ್ರೈಸ್ನ ನೀವು ಕಾಸ್ಟ್ ಪ್ರೈಸ್ ಮಾಡಿ. ಇವಾಗ ಯೋಚನೆ ಮಾಡಿ. ಸೊ ಈ 80 ನಂಬರ್ ಕೊಟ್ಟಿರೋದನ್ನ ಅಮೌಂಟ್ ಮಾಡ್ಕೊಳ್ಳಿ, ಈ 60 ನಂಬರ್ ಕೊಟ್ಟಿರೋದನ್ನ ಅಮೌಂಟ್ ಮಾಡ್ಕೊಳ್ಳಿ. ಸೊ ಇವಾಗ ಸೆಲ್ಲಿಂಗ್ ಪ್ರೈಸು 80 ಆಗುತ್ತೆ, ಕಾಸ್ಟ್ ಪ್ರೈಸು 60 ಆಗುತ್ತೆ. ಸೊ 60 ಡಿಫ್ರೆನ್ಸ್ ಎಷ್ಟು ಎರಡಕ್ಕೂ ಮಧ್ಯ 20 ಕಾಸ್ಟ್ ಪ್ರೈಸ್ ಎಷ್ಟು 60 ಇಂಟು 100. 20/6 ಅಂತಂದರೆ 1/3 ಅಂತಂದರೆ 33.33%. 33.33% ನಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಯಾವಾಗಲೇ ಈ ಥರ ಕ್ವಶನ್ ಕೊಟ್ಟರು ನಂಬರ್ಸಲ್ಲಿ ಕೊಟ್ಟಾಗ ಅಮೌಂಟ್ ಕೊಡೋದಂಗೆ, ಇಫ್ ಕಾಸ್ಟ್ ಪ್ರೈಸ್ ಆಫ್ ಸೋ ಆನ್ ಸೋ ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ ಸೋ ಆನ್ ಸೋ ಆರ್ಟಿಕಲ್ಸ್ ಅಂತ ಕೊಟ್ಟಾಗ ಕಾಸ್ಟ್ ಪ್ರೈಸ್ನ ಸೆಲ್ಲಿಂಗ್ ಪ್ರೈಸ್ ಮಾಡ್ಕೊಳ್ಳಿ, ಸೆಲ್ಲಿಂಗ್ ಪ್ರೈಸ್ನ ಕಾಸ್ಟ್ ಪ್ರೈಸ್ ಮಾಡ್ಕೊಳ್ಳಿ. ಯಾಕೆ ಸೆಲ್ಲಿಂಗ್ ಪ್ರೈಸ್ನ ಕಾಸ್ಟ್ ಪ್ರೈಸ್ನ ಚೇಂಜ್ ಮಾಡ್ಕೊಬೇಕು ಅಂತಂದರೆ ಪ್ರೈಸು ಮತ್ತು ನಂಬರು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಅದಕ್ಕೋಸ್ಕರ. ಓಕೆನಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಇನ್ನೂ ಇದ್ರ ಡೀಪಾಗಿ ತಿಳ್ಕೊತಿದ್ದೀವಲ್ವ, ಅದಕ್ಕೋಸ್ಕರ ಕನ್ಫ್ಯೂಸ್ ಆಗ್ಬೋದು. ಲಾಜಿಕಲಾಗಿ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನಮಗೆ ಪ್ರೈಸು ಮತ್ತು ನಂಬರ್ ಎರಡು ಒಂದೇ ಕ್ವಶನ್ ಕೊಟ್ಟರೆ ಹೆಂಗೆ ಮಾಡೋದು ನೋಡಿ. ಫಾರ್ ಎಕ್ಸಾಂಪಲ್ ಎ ಮ್ಯಾನ್, ಕ್ವಶನ್ ಬರ್ಕೊಳ್ಳಿ. ಎ ಮ್ಯಾನ್ ಬಾಟ್ ಅಂದರೆ ಪರ್ಚೇಸ್ ಸಮ್ ಫ್ರೂಟ್ಸ್ ಅಟ್ ಎ rate of 16 for 24 and sold them at a rate of 8 for 18. What is the profit percentage? ಇಲ್ಲಿ ಎಷ್ಟು ಕ್ಲೀನಾಗಿ ಕೊಟ್ಟು ನೋಡಿ. ಮ್ಯಾನ್ ಬಾಟ್ ಸಮ್ ಫ್ರೂಟ್ಸ್ ಅಟ್ ಎ ರೇಟ್ ಆಫ್ 16 for 24 ಅಂತ. ಇವಾಗ ನೀವು ಹೇಳಿ ನನಗೆ 16 ರೂಪಾಯಿಗಳಿಗೆ 24 ಫ್ರೂಟ್ಸ್ ತೊಗೊಂಡಿದ್ದಾರಾ ಅಥವಾ 16 ಫ್ರೂಟ್ಸು 24 ರೂಪೀಸ್ ತೊಗೊಂಡಿದ್ದಾರಾ ಅಂತ. ಎ ಮ್ಯಾನ್ ಬ್ರಾಟ್ ಸಮ್ ಫ್ರೂಟ್ಸ್ ಅಟ್ ಎ ರೇಟ್ ಆಫ್ 16 for 24 ಅಂತ ಅಂದರೆ ಯಾವಾಗಲೂ ಸೆಕೆಂಡ್ ಬರೋದು ನಮಗೆ ರುಪೀಸ್ ಆಗಿರುತ್ತೆ.
ಸೊ 16 ಫಾರ್ 24 ಅಂತಂದರೆ 16 ಅನ್ನೋದು ಫ್ರೂಟ್ಸ್ ಆಗಿರುತ್ತೆ, 24 ಅನ್ನೋದು ರುಪೀಸ್ ಆಗಿರುತ್ತೆ. ಅದೇ ಥರ ಸೋಲ್ಡ್ ದೆಮ್ ಅಟ್ ಎ ರೇಟ್ ಆಫ್ 8 ಫಾರ್ 18 ಅಂತಂದರೆ 8 ಅನ್ನೋದು ಕ್ವಾಂಟಿಟಿ, ಅಂದರೆ ಇಲ್ಲಿ ಫ್ರೂಟ್ಸು, 18 ಅಂತ ಅಂದರೆ ಇದು ಅಮೌಂಟು. ಸೊ ಕೊಟ್ಟಿರೋದು ಹಾಗೆ ಬರ್ಕೊಳ್ಳೋಣ, ಏನು ತಲೆ ಕೆಡ್ಸ್ಕೊಂಬಿಡಿ. ಎ ಮ್ಯಾನ್ ಬಾಟ್ ಸಮ್ ಫ್ರೂಟ್ಸ್. ಬಾಟ್ ಅಂದರೆ ಪರ್ಚೇಸ್ ಅಂದರೆ ಕಾಸ್ಟ್ ಪ್ರೈಸ್ ಆಫ್ ಎಷ್ಟು 16 ಫ್ರೂಟ್ಸು ನಮಗೆ ರುಪೀಸ್ 24 ಅಂತೆ. ಸೆಕೆಂಡು ಸೆಲ್ಲಿಂಗ್ ಪ್ರೈಸ್ ಆಫ್ 8 ಫ್ರೂಟ್ಸ್ ಇಸ್ ಈಕ್ವಲ್ಸ್ ಟು ರುಪೀಸ್ 18 ಅಂತ. ಇವಾಗ ಇದು ನಮಗೆ ಈಗ ಕೊಟ್ಟಿರೋ ಇನ್ಫಾರ್ಮೇಷನ್. ಸೊ ಈ ಥರ ಇನ್ಫಾರ್ಮೇಷನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಗೆ ನಮ್ಮ ಹತ್ರ ಒಂದು ಚಾಕ್ಲೇಟ್ ಡಬ್ಬಿ ಇದೆ. ಆ ಚಾಕ್ಲೇಟ್ ಡಬ್ಬಿಲಿ 16 ಚಾಕ್ಲೇಟ್ ಇದ್ದಾವೆ. 16 ಚಾಕ್ಲೇಟ್ ಎಷ್ಟು ತೊಗೊಂಡಿದ್ದೀವಿ ನಮಗೆ ಗೊತ್ತು. ಆ 16 ಚಾಕ್ಲೇಟಲ್ಲಿ 8 ಚಾಕ್ಲೇಟ್ ನಾವು ಮಾರಿದ್ದೀವಿ, ಇನ್ನೊಂದು 8 ಚಾಕ್ಲೇಟ್ ಹಂಗೆ ಇದೆ. ಬಟ್ ಆ 8 ಚಾಕ್ಲೇಟ್ ಮಾರಿದ್ರೇ ತಾನೇ ನಮಗೆ ಅದು ಓವರ್ ಆಲ್ ಪ್ರಾಫಿಟಾ ಲಾಸ್ ಅಂತ ಗೊತ್ತಾಗೋದು. ಇನ್ನೂ ಅದು ಫುಲ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ನಾವು ಹೆಂಗೆ ಹೇಳೋಕ್ಕಾಗುತ್ತೆ. ನಾವು ಇನ್ನೊಂದು ಮಿಕ್ಕಿರೋ 8 ನಾನು ತುಂಬ ಲಾಸಲ್ಲಿ ಕೂಡ ಸೇಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡೋಣ ಅಂತಂದರೆ ಈ ನಂಬರ್ನ ನಾವು ಎಷ್ಟಕ್ಕೆ ತಗೊಂಡು ಅಷ್ಟಕ್ಕೆ ಈಕ್ವಲ್ ಮಾಡ್ಕೊಬೇಕು. ಈ ನಂಬರ್ನ ನಾವು ಈಕ್ವಲ್ ಮಾಡಿಕೊಂಡ್ರೆ ನಮಗೆ ಆನ್ಸರು ಬಂದ್ಬಿಡುತ್ತೆ. ಈ ನಂಬರ್ ಈಕ್ವಲ್ ಮಾಡ್ಕೊಬೇಕಂದ್ರೆ ಇದನ್ನು ಇಂಟು 2 ಮಾಡಬೇಕು. ಸೊ ಇಂಟು 2 ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಈಗ ಕಾಸ್ಟ್ ಪ್ರೈಸ್ ಆಫ್ 16 ಇಸ್ ಈಕ್ವಲ್ಸ್ ಟು ರುಪೀಸ್ 24, ಅದೇನು ಚೇಂಜ್ ಆಗಲ್ಲ, ಹಂಗೆ ಇರುತ್ತೆ. ಸೆಲ್ಲಿಂಗ್ ಪ್ರೈಸ್ ಆಫ್ 8 ಇರೋದು 8 2 16 ಆಗುತ್ತೆ, 18 ಇಂಟು 2 36 ಆಗುತ್ತೆ, ಇದು 36 ಆಗುತ್ತೆ. ಸೊ ಇವಾಗ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳೋದು. ನಮಗೆ ಕಾಸ್ಟ್ ಪ್ರೈಸ್ ಮತ್ತೆ ಕಾಸ್ಟ್ ಪ್ರೈಸ್ನ ಸೆಲ್ಲಿಂಗ್ ಪ್ರೈಸ್ನ ಕಾಸ್ಟ್ ಪ್ರೈಸ್ ಅಂತ ಬರ್ಕೊಂಬಿಡಿ. ಅವ್ರು ಡೈರೆಕ್ಟಾಗೆ ಕೊಟ್ಟಿದ್ದಾರೆ, ಡೈರೆಕ್ಟ್ ಕ್ವಶನ್ ಇದು. ಸೊ ಕಾಸ್ಟ್ ಪ್ರೈಸ್ ನಮಗೆ 24, ಸೆಲ್ಲಿಂಗ್ ಪ್ರೈಸ್ ನಮಗೆ 36. ಡಿಫ್ರೆನ್ಸ್ ಎಷ್ಟು 12 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ತೊಗೊಬೇಕಾ ಸೆಲ್ಲಿಂಗ್ ಪ್ರೈಸ್ ತೊಗೊಬೇಕಾ. ಕಾಸ್ಟ್ ಪ್ರೈಸ್ 24 ಇಂಟು 100 1/2 ಅಂತಂದರೆ ಇದು 50% ಬರುತ್ತೆ. 50% ಏನು ಪ್ರಾಫಿಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಸಿಯಾಗೇ ಇದೆ ತಾನೆ, ಕನ್ಫ್ಯೂಷನ್ ಏನಿಲ್ಲ ತಾನೆ. ಕನ್ಫ್ಯೂಸ್ ಇದೆ ಇನ್ನೊಂದು ಸಲ ನೋಡ್ಕೊಳ್ಳಿ. ಕೊಟ್ಟಿರೋ ಥರನೇ ಬರ್ಕೊಂಡಿದ್ದೀನಿ. ಎ ಮ್ಯಾನ್ ಬಾಟ್ ಸಮ್ ಫ್ರೂಟ್ಸ್ ಅಟ್ ಎ ರೇಟ್ ಆಫ್ 16 ಫಾರ್ 24. 16 ಫಾರ್ 24. ಫಾರ್ ಅನ್ನೋ ಪಕ್ಕದಲ್ಲಿರೋದೆಲ್ಲ ನಮಗೆ ಯಾವಾಗಲೂ ಅಮೌಂಟ್ ಆಗಿರುತ್ತೆ. ಓಕೆನಾ? ಇದೇ ಕ್ವಶ್ನಲ್ಲಿ ನಮಗೆ ಇನ್ನೊಂದು ಫಾರ್ ಎಕ್ಸಾಂಪಲ್, ಈಗ ಕಾಸ್ಟ್ ಪ್ರೈಸ್ ಆಫ್ 12 ಚಾಕ್ಲೇಟ್ಸ್ ಇಸ್ ಈಕ್ವಲ್ಸ್ ಟು ರುಪೀಸ್ 30. ಸೆಲ್ಲಿಂಗ್ ಪ್ರೈಸ್ ಆಫ್ 8 ಚಾಕ್ಲೇಟ್ಸ್ ಇಸ್ ಈಕ್ವಲ್ಸ್ ಟು 25. ಈ ಥರ ಇದು ಡಿಫ್ರೆನ್ಸ್. ಇದು ಬೇರೆ ಬೇರೆ ಇದ್ದಾಗ, ಇದು ಮತ್ತು ಇದು ಎರಡೂ ಬೇರೆ ಬೇರೆ ಇದ್ದಾಗ ನಾವು ಯಾವ್ದಾದ್ರು ಒಂದನ್ನು ಈಕ್ವಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ಬಿಟ್ಬಿಡಿ. ಇವು ಎರಡು ಈಕ್ವಲ್ನ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವಾಗ ನಿಮಗೆ ನೋ ಪ್ರಾಫಿಟ್ ನೋ ಲಾಸ್ ಬರುತ್ತೆ. ಸೊ ಇದಕ್ಕೆ ಯಾವಾಗಲೂ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಈ ನಂಬರ್ನ ಈಕ್ವಲ್ ಇರೋ ಥರ ನೋಡ್ಕೊಳ್ಳಿ. ಸೊ ಇದನ್ನು ಇಂಟು 2 ಮಾಡಿ, ಇದನ್ನು ಇಂಟು 3 ಮಾಡಿದ್ರೆ ನಮಗೆ 24 ಬರುತ್ತೆ. ಇದನ್ನು ಇಂಟು 2, ಇದನ್ನು ಇಂಟು 3 ಮಾಡೋಣ. ಸೊ ಇವಾಗ ಕಾಸ್ಟ್ ಪ್ರೈಸ್ ಆಫ್ 12 ಇಂಟು 2 ಅಂದರೆ 24 ಇಸ್ ಈಕ್ವಲ್ಸ್ ಟು 30 ಇಂಟು 2 60. ಸೆಲ್ಲಿಂಗ್ ಪ್ರೈಸ್ ಆಫ್ 8 ಇಂಟು 3 24, 25 ಇಂಟು 3 75 ಬಂತಾ? ಸೊ ಡಿಫ್ರೆನ್ಸ್ ಎಷ್ಟು 25 ಡಿವೈಡ್ ಬೈ ಯಾವ್ದು ತೊಗೊಬೇಕು ಕಾಸ್ಟ್ ಪ್ರೈಸ್ 60 ಇಂಟು 100. 25 ಡಿವೈಡ್ ಬೈ 60 ಅಂತಂದರೆ 1/4 ಅಂತಂದರೆ 25% ಪ್ರಾಫಿಟಾ ಲಾಸ್? ಪ್ರಾಫಿಟ್. ಯಾಕಂದರೆ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗೂ ಜಾಸ್ತಿ ಇದೆ. ಓಕೆನಾ? ಸಿಂಪಲ್ ಅಲ್ವಾ? ಸೊ ಈ ಥರ ಕ್ವಶನ್ಸ್ ಯಾವಾಗಾದ್ರು ಕೊಟ್ಟಾಗ ಈ ಥರ ಮಾಡಬೇಕಾಗುತ್ತೆ. ಕನ್ಫ್ಯೂಸ್ ಏನೋ ಆಗಬೇಡಿ, ಇನ್ನೊಂದು ಸಲ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಕಾಸ್ಟ್ ಪ್ರೈಸ್ನ ಸೆಲ್ಲಿಂಗ್ ಪ್ರೈಸ್ನ ಕಾಸ್ಟ್ ಪ್ರೈಸ್. ಯಾಕಂದರೆ ಅವ್ರು ಡೈರೆಕ್ಟಾಗಿ ಕ್ವಶನಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ಯಾವ್ದ್ಯಾವ್ದು ಏನೇನು ಅಂತ. ಓಕೆನಾ? ಲಾಸ್ಟ್ ಕ್ವಶನಲ್ಲಿ ಕಾಸ್ಟ್ ಪ್ರೈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ರು. ಆವಾಗಲೇ ನಾವು ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ನ ಕಾಸ್ಟ್ ಪ್ರೈಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಅಂಡ್ ಅಂತ ಕೊಟ್ಟಿರೋದು. ಓಕೆನಾ? ಇನ್ನೊಂದು ಕ್ವಶನ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಎ ಮ್ಯಾನ್ ಪರ್ಚೇಸಸ್ 11 articles for rupees 10 and sells 10 articles for rupees 11. Find his ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಕನ್ಫ್ಯೂಸ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ ಅವಾಗ ಎಕ್ಸಾಮಿನರು. ಸೊ ಅವಾಗ ನೋಡಿ, ಎ ಮ್ಯಾನ್ ಪರ್ಚೇಸ್ 11 articles ಫಾರ್ 10 rupees ಅಂತ. 11 articles ಪರ್ಚೇಸ್ ಅಂದರೆ ಕಾಸ್ಟ್ ಪ್ರೈಸ್ ಆಫ್ 11 articles is equals to rupees 10. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಆಫ್ 10 articles is equals to rupees 11. ಸೊ ಇವಾಗ ನಾವು ಎಷ್ಟು ಪರ್ಚೇಸ್ ಮಾಡಿರ್ತೀವೋ ಅಷ್ಟೇ ಸೆಲ್ ಮಾಡಿದ್ಮೇಲೆ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಅಂತ ಗೊತ್ತಾಗುತ್ತೆ. ಸೊ ಇವೆರಡು ಈಕ್ವಲ್ ಮಾಡಬೇಕು. ಸೊ ನಿಮ್ಗೆ ಇವೆರಡು ಈಕ್ವಲ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಏನಾರು ಇದ್ದರೆ ಹೆಂಗೆ ಮಾಡೋದು ಅಂತ, ಇದನ್ನು ಇದಕ್ಕೆ ಇಂಟು ಮಾಡಿ, ಇದನ್ನು ಇಂಟು 10 ಮಾಡಿ, ಇದನ್ನು ಇಂಟು 11 ಮಾಡಿ, ಅವಾಗ ನಿಮ್ಗೆ ಈಸಿಯಾಗೆ ಬಂದ್ಬಿಡುತ್ತೆ. ಓಕೆನಾ? ಈಗ ಕಾಸ್ಟ್ ಪ್ರೈಸ್ ಆಫ್
11 into 10, 110 equals rupees 100. Selling price of 110 is equals to rupees 121. ಇವಾಗ ಬಂತಲ್ವಾ. ಸೊ ಕಾಸ್ಟ್ ಪ್ರೈಸು ಸೇಮ್ ಈಕ್ವಲ್ ಇದೆ. ಸೊ ಇವಾಗ ಏನೀಗ ಡಿಫ್ರೆನ್ಸ್ ಎಷ್ಟು 21 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ತೊಗೊಬೇಕಾ ಸೇಲ್ ಪ್ರೈಸ್ ತೊಗೊಬೇಕಾ. ಕಾಸ್ಟ್ ಪ್ರೈಸ್ ಎಷ್ಟು 100 ಇಂಟು 100 ಕ್ಯಾನ್ಸಲ್ ಆಗುತ್ತೆ. ಇದು 21.21% ಪ್ರಾಫಿಟ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವಾ, ಈಸಿ ಅಲ್ವಾ. ಸೊ ಈ ಥರ ಕ್ವಶನ್ಸ್ ಯಾವಾಗಾದ್ರು ಕೊಟ್ಟಾಗ ಈ ಥರ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಕ್ವಶನು ನಿಮ್ಗೆ ಅರ್ಥ ಆಗೋಕ್ಕೆ, ಸೇಮ್ ಕ್ವಶನ್ ನಂಬರ್ಸ್ ಮತ್ತೆ ಚೇಂಜ್ ಆಗಿದೆ. ಎ ಮ್ಯಾನ್ ಪರ್ಚೇಸ್ 6 ಆರ್ಟಿಕಲ್ಸ್ ಫಾರ್ 5 rupees. ಕಾಸ್ಟ್ ಪ್ರೈಸು ಆಫ್ 6 is equals to rupees 5 ಅಂತೆ. ಸೆಲ್ಸ್ 5 ಆರ್ಟಿಕಲ್ಸ್ ಫಾರ್ 6 rupees ಅಂತೆ. ಸೆಲ್ಲಿಂಗ್ ಪ್ರೈಸ್ ಆಫ್ 5 is equals to rupees 6. ಸೊ ಇವೆರಡು ನಾವು ಮ್ಯಾಚ್ ಮಾಡಬೇಕು. ಯಾಕಂದರೆ ಎಷ್ಟು ಪರ್ಚೇಸ್ ಮಾಡಿರ್ತೀವೋ ಅಷ್ಟು ಸೆಲ್ ಮಾಡಿದ್ಮೇಲೆ ನಮಗೆ ಪ್ರಾಫಿಟಾ ಲಾಸ್ ಅಂತ ಗೊತ್ತಾಗೋದು. ಸೊ ಇದು ಇಂಟು 5 ಮಾಡಬೇಕು, ಇದು ಇಂಟು 6 ಮಾಡಬೇಕು. ಸೊ ಕಾಸ್ಟ್ ಪ್ರೈಸ್ ಆಫ್ 30 is equals to 25 ಆಗುತ್ತೆ. 6 5s are 30, 5 5s are 25. ಸೆಲ್ಲಿಂಗ್ ಪ್ರೈಸ್ ಆಫ್ 30 ಆರ್ಟಿಕಲ್ಸ್ is equals to 36 ಆಗುತ್ತೆ. ಡಿಫ್ರೆನ್ಸ್ ಎಷ್ಟು 11 by 25 into 100. 25 1s are 25 4s are 44% ಪ್ರಾಫಿಟ್. ಅದೇ ನಮಗೆ ಇಲ್ಲಿ 5 rupees ಬದಲು ನಮಗೆ 400 ಇದ್ದಿದ್ರೆ, 6 rupees ಬದಲು 300 ಇದ್ದಿದ್ರೆ ಇದಕ್ಕೆ ಹಂಗೆ ಮಾಡಿ. ಸೊ ಕಾಸ್ಟ್ ಪ್ರೈಸ್ ಆಫ್ 6 is equals to 400 ಇತ್ತು. ಸೆಲ್ಲಿಂಗ್ ಪ್ರೈಸ್ ಆಫ್ 5 ಚಾಕ್ಲೇಟ್ಸ್ ಸಮಥಿಂಗ್ ಅದು 300 ಇತ್ತು. ಸೊ ಇದು ಮತ್ತೆ ಇಂಟು 6 ಹಾಕ್ಕೊತೀವಿ, ಇದು ಇಂಟು 5 ಹಾಕ್ಕೊತೀವಿ. ಏನು ಬರುತ್ತೆ ಕಾಸ್ಟ್ ಪ್ರೈಸ್ ಆಫ್ 6 ಅಂದರೆ ಇದು 36 ಬರುತ್ತೆ. ಈಕ್ವಲ್ಸ್ 6 4s are 24, 2400 ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ ಆಫ್ 25. ಸರ್ ನಾನು ರಿವರ್ಸಲ್ಲಿ ಹಾಕೊಂಬಿಟ್ಟಿದ್ದೀನಿ. ಇದು ಇಂಟು 5, ಇದು ಇಂಟು 6. 6 5s are 30, ಇದು 4 5s ಇದು 2000 ಬರುತ್ತೆ. 5 6s are 30 ಆರ್ಟಿಕಲ್ ಸೇಮ್ ಆಯಿತು. 6 6s are 1800. ಅಂದರೆ ಡಿಫ್ರೆನ್ಸ್ ಎಷ್ಟು 200 by 2000. ಸೊ 2000 ಇಂಟು 100. ಇದು 1s ಇದು 10s. 10% ನಮಗೆ ಲಾಸ್ ಬರುತ್ತೆ. ಯಾಕಂತಂದರೆ ನಮಗೆ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗೂ ಕಮ್ಮಿ ಇದೆ. ಓಕೆನಾ. ಸೊ ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ಕೆಲವೊಂದು ರ್ಯಾಂಡಮ್ ಕ್ವಶನ್ಸ್ ಮಾಡೋಣ. ಸಿಂಗಲ್ ಲೈನ್ ಕ್ವಶನ್ಸ್ ಇರುತ್ತೆ, ಅದು ಹೆಂಗೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಇಫ್ ಆನ್ ಆರ್ಟಿಕಲ್ ಈಸ್ sold for rupees 306, a trader loses 30%. What should be the selling price of an article to gain 40%? ಏನು ಕೇಳ್ತಾ ಇದ್ದಾರೆ ಸಿಂಪಲ್ ಆಗಿ, ಇಫ್ ಆನ್ ಆರ್ಟಿಕಲ್ ಈಸ್ ಸೋಲ್ಡ್ ಫಾರ್ 306 rupees, a trader loses 30%. ಒಂದು ಆರ್ಟಿಕಲ್ನ 306 rupeesಗೆ ಸೆಲ್ ಮಾಡಿದಾರಂತೆ. ಆ 306 rupees ಸೆಲ್ ಮಾಡಿದ್ದಕ್ಕೆ ಟ್ರೇಡರ್ಗೆ 30% ಲಾಸ್ ಅಂತೆ. ಸೊ ಇವಾಗ ನೀವೇ ಎಷ್ಟು ಮಾಡಿ, 30% ಲಾಸ್ ಅಂತಂದರೆ ಎಷ್ಟಿಗೆ ಸೆಲ್ ಮಾಡ್ದಂಗೆ 70%. ಸೊ ಸೆಲ್ಲಿಂಗ್ ಪ್ರೈಸ್ ಅನ್ನೋದು 70% 306 rupees ಅಂತೆ. 306 rupees ಅಂತೆ. ಈ ಕ್ವಶನ್ ಏನು ಕೇಳ್ತಿದ್ದಾರೆ, ವಾಟ್ ಶುಡ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಟು ಗೇನ್ 40%. 40% ಗೇನ್ ಬರಬೇಕಂತಂದರೆ ಎಷ್ಟಿಗೆ ಸೆಲ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಅವಾಗ 140%ಗೆ ಸೆಲ್ ಮಾಡಬೇಕು. ಸೊ 70% 306 ಅಂತಂದರೆ 140% ಏನಾಗುತ್ತೆ, ಇಲ್ಲಿ ಈ ರಿಲೇಷನ್ ಗೊತ್ತಾಗ್ತಿಲ್ಲ ಅಂದರೆ ಇಲ್ಲೊಂದು ರಿಲೇಷನ್ ಇದೆಯಲ್ವ, ಇಂಟು 2. ಸೊ ಇಂಟು 2 ಮಾಡಿದ್ರೆ 612 rupees. 612 rupeesಗೆ ಮಾಡಿದ್ರೆ ಅವ್ರಿಗೆ 40 rupees ಗೇನ್ ಆಗುತ್ತೆ ಅಲ್ವಾ. ನೀವು ಕ್ರಾಸ್ ಮಲ್ಟಿಪ್ಲಿಕೇಶನೇ ಮಾಡ್ತೀನಿ ಅಂತ ಅಂದರೆ 306 ಇಂಟು 140 ಡಿವೈಡ್ ಬೈ 70. 0 ಕ್ಯಾನ್ಸಲ್, 7 1 7 2 306 ಇಂಟು 2 612 rupees. ಸಿಂಪಲ್ ಅಲ್ವಾ. ಅಂದರೆ ಈ ಕ್ವಶನ್ ನೋಡೋಕ್ಕೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಇರ್ಬೋದು, ಬಿಟ್ಟರೆ ಅವನು ಇಷ್ಟು ಪರ್ಸೆಂಟ್ ಇಷ್ಟ ಆದರೆ ಇಷ್ಟು ಪರ್ಸೆಂಟ್ ಎಷ್ಟು ಅಂತ ನಮ್ಮನ್ನ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾನೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನು, ಇದನ್ನು ನಾವು ಆಲ್ರೆಡಿ ಪರ್ಸೆಂಟೇಜಲ್ಲಿ ಮಾಡಿದ್ದೀವಿ, ಜಸ್ಟ್ ರಿವಿಷನ್ ಆಫ್ ಇಟ್ ಅಂತ ಅಂದ್ಕೊಳ್ಳಿ. ದ ಪ್ರೈಸ್ ಆಫ್ ಎ ಟೆಲಿವಿಷನ್ ಸೆಟ್ ವಾಸ್ ಡಿಕ್ರೀಸ್ಡ್ ಬೈ 20%. ಆಸ್ ಎ ರಿಸಲ್ಟ್ ಸೇಲ್ ಇನ್ಕ್ರೀಸ್ಡ್ ಬೈ 30%. ಫೈಂಡ್ ದ ಓವರ್ ಆಲ್ ಎಫೆಕ್ಟ್ ಆಫ್ ದಿ ರೆವೆನ್ಯೂ. ಸೊ ಇವಾಗ ದ ಪ್ರೈಸ್ of television
set was decreased by 20%. As a result, sale increased by 30%. Find the overall percentage effect on the revenue of the shop. ಸೇಮ್ ಪರ್ಸೆಂಟೇಜ್ ಲಿಂಕ್ ಮಾಡೋದು ಹಂಗೆ ಮಾಡೋಣ. ಸೊ ಆ ಪರ್ಸೆಂಟೇಜಲ್ಲಿ ಹೇಳಿದ್ದೆ ನಮಗೆ ಸೀಕ್ವೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ ಅಂತ. ಸೊ ದ ಪ್ರೈಸ್ ಆಫ್ ಎ ಟೆಲಿವಿಷನ್ ಪ್ರೈಸು 20% ಡಿಕ್ರೀಸ್ ಆಗಿರೋದ್ರಿಂದ ಅವ್ರ ಸೇಲು 30% ಇನ್ಕ್ರೀಸ್ ಆಯ್ತಂತೆ. ಸೊ ಫಸ್ಟ್ ನಾವು 30% ತೊಗೊಂಡ್ರೆ 100%, 100ಅಲ್ಲಿ 30% ಆಫ್ 100 ಎಷ್ಟು ಬರುತ್ತೆ? 30. ಇದು 130 ಆಯಿತು. ಇದ್ರಲ್ಲಿ ಮತ್ತೆ ಡಿಕ್ರೀಸು, ಇದು ಪ್ಲಸ್ಸು, ಇದು ಮತ್ತೆ ಡಿಕ್ರೀಸು. 20% ಆಫ್ 130, 20% ಆಫ್ 130 ಏನಾಗುತ್ತೆ? 26. ಸೊ ಇದು 104. ಇದಕ್ಕೂ ಡಿಫ್ರೆನ್ಸ್ ಎಷ್ಟು? 4. ಸೊ 4% ನಮಗೆ ಇನ್ಕ್ರೀಸ್. ಅವ್ರ ರೆವೆನ್ಯೂಯಲ್ಲಿ 4% ಇನ್ಕ್ರೀಸ್ ಆಗುತ್ತೆ. ಇಲ್ಲ ನಾನು ಕೊಟ್ಟಿದ್ದಂಗೆ ಮಾಡ್ತೀನಿ ಅಂತ ಅಂದರೆ ಫಸ್ಟ್ 100 ಇರುತ್ತೆ, 20% ಆಫ್ 100 ಡಿಕ್ರೀಸ್ ಆಗಬೇಕಲ್ವಾ? ಮೈನಸ್ ಎಷ್ಟು? 80. ಎಷ್ಟಿರುತ್ತೆ? 20% ಆಫ್ 100 20, ಮಿಕ್ಕಿದ್ದು ನಮಗೆ 80. ಇದರಲ್ಲಿ ಮತ್ತೆ 30% ಆಫ್ 80 ಅಂದರೆ ಇದು 24. 80 + 24 104. ಇದಕ್ಕೆ ಡಿಫ್ರೆನ್ಸು 4% ನಮಗೆ ಇನ್ಕ್ರೀಸ್. ಮತ್ತೆ ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೊ ಈ ಥರ ಕ್ವಶನ್ಸ್ ಯಾವಾಗ ಕೊಟ್ಟರು ನಾವು ಇದೇ ಥರ ಮಾಡ್ತೀವಿ. ಇದೇನಿಲ್ಲ, ಜಸ್ಟ್ ಪರ್ಸೆಂಟೇಜಲ್ಲಿ ಏನು ಕಲ್ತಿದ್ವು ಜಸ್ಟ್ ಅದಕ್ಕೆ ರಿವಿಷನ್ ಅಷ್ಟೇ. ಸೊ ಇವಾಗ ಇನ್ನೊಂದು ಬರ್ಕೊಳ್ಳಿ. ಇಲ್ಲಿ ಕ್ವಶನ್ಸ್ ಎಲ್ಲ ಸಿಂಗಲ್ ಲೈನಲ್ಲಿ ಇದಾವಂತ ಇಂಪಾರ್ಟೆಂಟ್ ಅಲ್ಲ ಅಂತ ತಿಳ್ಕೊಂಬಿಡಿ. ಯಾವುದೇ ಕ್ವಶನ್ ಕೊಟ್ಟರು ಅದೆಲ್ಲನೂ ಇಂಪಾರ್ಟೆಂಟೇ. ಆದರೆ ನಾವು ಅರ್ಥ ಮಾಡ್ಕೊಳ್ಳೋದು ಈಸಿಯಾಗಿ ಅರ್ಥ ಮಾಡ್ಕೊತಾ ಇದ್ವಿ, ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮ್ಗೆ ಅರ್ಥ ಆಗ್ತದೆ. ಬಿಟ್ಟರೆ ಅದು ಕೂಡ ಕೆಲವೊಂದು ಸ್ವಲ್ಪ ಜನ ಅದು ಕೂಡ ತುಂಬ ಕಷ್ಟಪಡ್ತಾರೆ. ಓಕೆನಾ? ಈಗ ನೆಕ್ಸ್ಟ್ ಕ್ವಶನು, ದ ಪ್ರಾಫಿಟ್ earned by selling an article for rupees 360 is equal to the loss incurred when the same article is sold for rupees 270. Find the cost price of the article. ಎಷ್ಟು ಸಿಂಪಲ್ ಕ್ವಶನ್ ನೋಡಿ. ಏನು ಕೇಳ್ತಾ ಇದ್ದಾರೆ? ಪ್ರಾಫಿಟ್ ಅರ್ನ್ ಬೈ ಸೆಲ್ಲಿಂಗ್ ಆ್ಯನ್ ಆರ್ಟಿಕಲ್ ಫಾರ್ rupees 360. ಒಂದು ಆರ್ಟಿಕಲ್ ಸೆಲ್ ಮಾಡಿದ್ದಕ್ಕೆ, ಒಂದು ಪುಸ್ತಕನ ಸೆಲ್ ಮಾಡಿದ್ದಕ್ಕೆ 360 ರೂಪೀಸು ಪ್ರಾಫಿಟ್ ಬಂತಂತೆ. ಆ 360 ರೂಪೀಸ್ ಪ್ರಾಫಿಟ್ಟು ಅದೇ ಪುಸ್ತಕನ 270 ರೂಪೀಸ್ಗೆ ಮಾರಿದಾಗ ಲಾಸ್ ಬಂತಲ್ಲ, ಆ ಪ್ರಾಫಿಟ್ಟು ಲಾಸು ಸೇಮು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಪ್ರಾಫಿಟ್ ಟು ಲಾಸ್ ಅನ್ನೋದು ಸೇಮು, ನೋ ಪ್ರಾಫಿಟ್ ನೋ ಲಾಸ್. ಈಗ ಏನು ಕೇಳ್ತಾ ಇದ್ದಾರೆ? ಫೈನ್ ದ ಕಾಸ್ಟ್ ಪ್ರೈಸ್. ಸೊ ಪ್ರಾಫಿಟು ಲಾಸು ಎರಡೂ ನಮಗೆ ಈಕ್ವಲ್ ಇದ್ದಾಗ, ಪ್ರಾಫಿಟು ಮತ್ತು ಲಾಸು ಏನು ಇಲ್ಲದೆ ಇದ್ದಾಗ, ನೋ ಪ್ರಾಫಿಟ್ ನೋ ಲಾಸ್ ಬಂದಾಗ ನಮಗೆ ಕಾಸ್ಟ್ ಪ್ರೈಸ್ ಅನ್ನೋದು ಸೇಮ್ ಬರಬೇಕು ಅಲ್ವಾ? ಸೊ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್. ಕಾಸ್ಟ್ ಪ್ರೈಸ್ ಕಂಡುಹಿಡಿಯೋಕ್ಕೆ ಒಂದೇನು, ಸೆಲ್ಲಿಂಗ್ ಪ್ರೈಸ್ ಆಫ್ ಫಸ್ಟ್ ಆರ್ಟಿಕಲ್ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ಸೆಕೆಂಡ್ ಆರ್ಟಿಕಲ್ ಡಿವೈಡ್ ಬೈ 2 ಮಾಡಿದ್ರೆ ಬಂದ್ಬಿಡುತ್ತೆ. ಅಂದರೆ ಇದು ಫಸ್ಟದು ಪ್ರಾಫಿಟ್ಟು, ಇನ್ನೊಂದು ಲಾಸ್ ಬಂದು 270. ಇದು ಲಾಸು, ಇದ್ರ ಮಧ್ಯದಲ್ಲೇ ಅಲ್ವಾ ಇರಬೇಕು ನಮಗೆ. ಇದ್ರ ಮಧ್ಯದಲ್ಲಿ ಎಲ್ಲೋ ನಮಗೆ ಕಾಸ್ಟ್ ಪ್ರೈಸ್ ಅನ್ನೋದು ಇರುತ್ತೆ ಅಲ್ವಾ? ಸೊ ಅದನ್ನು ಆವ್ರೇಜ್ ತೊಗೊಂಡ್ರೆ ನಮಗೆ ಬಂದ್ಬಿಡುತ್ತೆ. ಸೆಲ್ಲಿಂಗ್ ಪ್ರೈಸ್ ಆಫ್ ಫಸ್ಟ್ ಆರ್ಟಿಕಲ್ ಎಷ್ಟು? 360. ಸೆಲ್ಲಿಂಗ್ ಪ್ರೈಸ್ ಆಫ್ ಸೆಕೆಂಡ್ ಆರ್ಟಿಕಲ್ ಎಷ್ಟು? 270. ಡಿವೈಡ್ ಬೈ 2 ಮಾಡಿದ್ರೆ ಇದು ಎಷ್ಟು ಬರುತ್ತೆ? 630. ಡಿವೈಡ್ ಬೈ 2 ಮಾಡಿದ್ರೆ ನಮಗೆ 350 ರೂಪೀಸ್. ಕಾಸ್ಟ್ ಪ್ರೈಸ್ ಬಂದು ನಮಗೆ 315 ರೂಪಾಯಿ. ಓಕೆನಾ? ಸೊ ಈ ಥರ ಯಾವಾಗಲೂ 2 ನಂಬರ್ ಕೊಟ್ಬಿಟ್ಟು ಕಾಸ್ಟ್ ಪ್ರೈಸ್ ಕೊಟ್ಟರೆ ಕೇಳಿದ್ರೆ ನಾವು ಆ್ಯಾವ್ರೇಜನ್ನ ಕಂಡುಹಿಡಿದ್ರೆ ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಸೊ ಇನ್ನೊಂದು ಕ್ವಶನು, ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಎ ಶಾಪ್ ಕೀಪರ್ sells an article for rupees 45 after giving 10% discount and earns 50% profit. If discount is not given,
ಫೈಂಡ್ ಪ್ರಾಫಿಟ್ ಪರ್ಸೆಂಟೇಜ್. ಕ್ವಶನ್ ನೋಡಿಕೊಂಡ್ರೆ, ಈ ಶಾಪ್ಕೀಪರ್ ಸೆಲ್ಸ್ ಆನ್ ಆರ್ಟಿಕಲ್. ನೀವೇ ಒಂದು ನಿಮ್ಮದೇ ಬಿಸ್ನೆಸ್ ಇದೆ, ಆ್ಯನ್ ಆರ್ಟಿಕಲ್ ಫಾರ್ ₹45ಗೆ ಸೇಲ್ ಮಾಡಿದ್ದೀರಾ, 45 ರೂಪಾಯಿಗೆ ಸೇಲ್ ಮಾಡಿದ್ದೀರಾ. 45 ರೂಪಾಯಿಗೆ ಸೇಲ್ ಮಾಡೋರೆ ನಿಮಗೆ ಆಫ್ಟರ್ 10% ಡಿಸ್ಕೌಂಟ್. 45 ರೂಪಾಯಿ ಆಫ್ಟರ್ 10% ಡಿಸ್ಕೌಂಟು ಕೊಟ್ಟು 45 ರೂಪಾಯಿಗೆ ಮಾರಿದ್ರೆ ನಿಮಗೆ 50% ಪ್ರಾಫಿಟ್. ಅಂದರೆ ಇದು ನೀವೊಂದು ಮಾರ್ಕೆಟ್ ಪ್ರೈಸ್ ಹಾಕಿರ್ತೀರ, ನಿಮ್ಮ ಒಂದು ಬಟ್ಟೆನೋ ಚಾಕ್ಲೇಟೋ ಏನೋ ಒಂದು ಅಂದ್ಕೊಳ್ಳಿ, ಅದ್ರ ಮೇಲೆ ಇವಾಗ ಒಂದು ಬಟ್ಟೆ ಅಂದರೆ ಅದ್ರ ಮೇಲೆ ನೀವು ಒಂದು ₹100 ಅಂತ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಿರೋದು. ಸೊ ಆ ₹100 10% ಡಿಸ್ಕೌಂಟ್ ಮಾಡಿ 45 ರೂಪಾಯಿಗೆ ಮಾರ್ತೀರಾ ಅಂತ ಅಂದ್ಕೊಳ್ಳಿ. ಆ 45 ರೂಪಾಯಿಗೆ ಮಾರಿದ್ಕೇ ನಿಮಗೆ 50% ಡಿಸ್ಕೌಂಟ್ ಬಂತಂತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಿಮಗೆ ಒಂದು ರೇಟ್ ಹಾಕಿದ್ದೀರಪ್ಪ, ನೀವು ಬಟ್ಟೆ ಮೇಲೆ ಒಂದು ರೇಟ್ ಅಂಟಿಸಿದ್ದೀರಾ, ಆ ರೇಟ್ ಪ್ರಕಾರ 10% ಡಿಸ್ಕೌಂಟ್ ಕೊಟ್ಟಿದ್ದೀರಾ. 10% ಡಿಸ್ಕೌಂಟ್ ಕೊಟ್ಟ ಮೇಲೆ ನಿಮಗೆ ಅದು 45 ರೂಪಾಯಿ ಆಯಿತು. ಆ 45 ರೂಪಾಯಿಗೆ ಕೊಟ್ಟಿದ್ದಕ್ಕೆ ನಿಮಗೆ ಆ್ಯಕ್ಚುಲಿ ನೀವು ಪರ್ಚೇಸ್ ಮಾಡಿರ್ತೀರಲ್ಲ, ನಿಮ್ಮ ಪರ್ಚೇಸ್ ಅಮೌಂಟೇ ಬೇರೆ ಇರುತ್ತಲ್ವ, ಆ ಪರ್ಚೇಸ್ ಅಮೌಂಟಿಗೆ ಲೆಕ್ಕ ಹಾಕೊಂಡಾಗ 50% ಪ್ರಾಫಿಟ್ ಬಂತಂತೆ. ಅದೇ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ ಏನು ಬರ್ತಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ ಕ್ವಶನ್ಸಲ್ಲಿ ಇದು ಎಷ್ಟಕ್ಕೆ ಮಾರಿರೋದು ಅನ್ನೋದು ಬಿಟ್ಬಿಡಿ, ತಲೆ ಕೆಡಿಸ್ಕೊಂಬೇಡಿ. ಇನ್ ಕೇಸ್ ನೀವು ಅದನ್ನು, ನಿಮಗೆ ಮೇಯ್ನ್ ಬೇಕಾಗಿರೋದು ಈ 10% ಮತ್ತು 50% ಅಷ್ಟೇ. ಇವೆರಡಿಂದನೇ ನಮ್ಗೆ ಆನ್ಸರ್ ಬಂದುಬಿಡುತ್ತೆ. ಇದು ಬೇಕಾಗೇ ಇಲ್ಲ ನಾನು ಅದನ್ನು ಕೊಟ್ಟಿರೋದನ್ನ ನಾನು ತಗೊಳ್ಳೇಬೇಕು ಅಂತಂದರೆ, ಈಗ ಸೆಲ್ಲಿಂಗ್ ಪ್ರೈಸು 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತಂದರೆ 90% ಮಾರಿದ್ದಾರೆ ಅಂತ ಅಲ್ವಾ? 90% ಎಷ್ಟು ರೂಪಾಯಿ? 45 ರೂಪಾಯಿ. 45 ರೂಪಾಯಿ. ಈ 45 ರೂಪಾಯಿಗೆ ನಿನಗೆ ಬಂದಿರೋದು ಎಷ್ಟು ಪ್ರಾಫಿಟ್ಟು? 50%. ಅಂದರೆ 150 ರೂಪೀಸ್ಗೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತಲ್ವ. 50% ಪ್ರಾಫಿಟ್ ಬಂದಿದೆ ಅಂತ ಅಂದರೆ 150%ಗೆ ಸೆಲ್ ಮಾಡಿರೋಂಗೆ, ಅಂದರೆ ನಿನ್ನ ಸೆಲ್ಲಿಂಗ್ ಪ್ರೈಸ್ ಬಂದು 150% ಆಗಿರುತ್ತೆ. ಸೊ ಮಾರ್ಕೆಟ್ ಪ್ರೈಸು 100% ಅಂತ ಅಂದರೆ ಮಾರ್ಕೆಟ್ ಪ್ರೈಸ್ ಅಂದರೆ ನೀನು ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿರ್ತೀಯಲ್ಲ ಅದು. ಸೊ ಇಲ್ಲಿ 90% 45 ಆದರೆ 100% ಎಷ್ಟು? 50 ಆಗುತ್ತೆ ಅಲ್ವಾ? ಸೊ 45%ಗೆ 155% ಪ್ರಾಫಿಟ್ ಬಂದರೆ 50 ರೂಪೀಸ್ಗೆ ಎಷ್ಟು ಬರುತ್ತೆ? ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 150 × 50 / 45 ಮಾಡಿದ್ರೆ ನಮಗೆ ಇದು 15 ಮಾಡಿದ್ರೆ 15 3s 15 10s 10 × 500 500 / 3 ಬರುತ್ತೆ. ಇದು 166.66 ಬರುತ್ತೆ. ಅಂದರೆ ನಿಮ್ಮ ಪ್ರಾಫಿಟ್ ಪರ್ಸೆಂಟೇಜು 66.66% ಆಗಿರುತ್ತೆ. ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೇಲೆ ನಾವು ತೊಗೊಬೇಕು ಅಲ್ವಾ? ಇಲ್ಲಿ ನಾವು ಮಾರ್ಕೆಟ್ ಪ್ರೈಸ್ ಮೇಲೆ ಅವರು ಆ್ಯಕ್ಚುಲಿ ಕೇಳ್ತಿರೋದು ನಮಗೆ ಮಾರ್ಕೆಟ್ ಪ್ರೈಸ್ ಮೇಲೆ ಬಂದಿರೋ ಪ್ರಾಫಿಟ್ ಎಷ್ಟು, ಅಂದರೆ ನೀನು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ ನಿಂಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ. ಸೊ ಇದನ್ನು ನಾವು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ ಇದೇ ನಮಗೆ ಸೆಲ್ಲಿಂಗ್ ಪ್ರೈಸ್ ಆಗ್ತಿತ್ತು. ಸೊ ಅದ್ರ ಮೇಲೆ ಪ್ರಾಫಿಟ್ ಎಷ್ಟು ಬಂತು ಅಂದರೆ 66.66% ಬಂತು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇದನ್ನು 45 ನಮಗೆ ಬೇಕಾಗೇ ಇಲ್ಲ, ಈ ಥರ ನಾವು ತಗೊಳ್ಳೋದೇ ಬೇಕಾಗಿಲ್ಲ. ಇದನ್ನು ನಾವು ಬೇರೆ ಥರ ಕೂಡ ಮಾಡ್ಬೋದು. ಹೆಂಗೆ ಅಂತಂದರೆ, ಸೊ ನಾನೇನು ಹೇಳ್ತೀನಿ ಅಂದರೆ, ಈಗ ಅವರು 10% ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ ಅವ್ರಿಗೆ 50% ಪ್ರಾಫಿಟ್ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ಗೂ ಕಾಸ್ಟ್ ಪ್ರೈಸ್ಗೂ ಜಾಸ್ತಿ 50% ಜಾಸ್ತಿ ಇರಬೇಕು. ಅಂದರೆ 90% ಪ್ರಾಫಿಟ್, 90%ಗೆ ಸೇಲ್ ಮಾಡಿದ್ದಕ್ಕೆ 150% ಪ್ರಾಫಿಟ್ ಬಂತಂತೆ. ಅದೇ ಇದು ಯಾವಾಗ 10% ಡಿಸ್ಕೌಂಟ್ ಕೊಟ್ಟಾಗ, ಅದೇ 0% ಡಿಸ್ಕೌಂಟ್ ಕೊಟ್ಟರೆ 0% ಅಂದರೆ ಇದು 100% ಎಷ್ಟಾಗುತ್ತೆ? ಸೇಮ್ ಮತ್ತೆ 150 × 100 / 90 ಅಂತ ಹಾಕೊತೀರ. 30 ಡಿವೈಡ್ ಮಾಡಿದ್ರೆ 33s 35s, ಇದು 500 / 3 ಬರುತ್ತೆ. ಇದು 166.66% ಬರುತ್ತೆ. ಸೊ ನಿಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? 66.66% ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿ ಕನ್ಫ್ಯೂಸ್ ಆಗೋ ಬದಲು ಈ ಥರ ಡೈರೆಕ್ಟಾಗೆ ತೊಗೊಂಡು ಮಾಡ್ಬೋದಲ್ವ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ, ಇದು 150 ಅಂದರೆ ಇಲ್ಲೂ ಕೂಡ ನಮಗೆ 50% ಪ್ರಾಫಿಟ್ ಅಲ್ವಾ? ಸೆಲ್ಲಿಂಗ್ ಪ್ರೈಸ್ ಮೇಲೆ ನಮಗೆ 50% ಪ್ರಾಫಿಟ್ ಬಂದಿದೆ, ಕಾಸ್ಟ್ ಪ್ರೈಸ್ ಮೇಲೆ 50% ಪ್ರಾಫಿಟ್ ಬಂದಿದೆ, ಅಂದರೆ ಇದು 150 ಆಗುತ್ತೆ. 150 ಅಂದರೆ ನಮಗೆ 50% ಅಲ್ವಾ? ಅದೇ ಥರ ಇಲ್ಲಿ 166 ಅಂದರೆ ನಮಗೆ 66.66% ಪ್ರಾಫಿಟ್ ಬರುತ್ತೆ ಅಂತ. ಇನ್ನೊಂದು ಕ್ವಶನ್ ಮಾಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್, ಪ್ರಾಫಿಟ್ ಈಸ್ 12%. If no discount is given, find profit percentage. ಅಂದರೆ
ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್ ಕೊಟ್ಟರು ಅಂದರೆ ಇದು ಒಂದು ನಮಗೆ ಮಾರ್ಕೆಟ್ ಪ್ರೈಸ್ ಆಗಿರುತ್ತೆ. 20% ಡಿಸ್ಕೌಂಟ್ ಕೊಟ್ಟರು ನಮಗೆ 12% ಪ್ರಾಫಿಟ್ ಬಂದಿರುತ್ತೆ. ಮಾರ್ಕೆಟ್ ಪ್ರೈಸ್ ಒಂದು ಬಟ್ಟೆ ಮೇಲೆ ಒಂದು ರೇಟ್ ಹಾಕಿರ್ತೀರ, ಆ ರೇಟ್ನ 12% ಡಿಸ್ಕೌಂಟ್ ಮಾಡಿದ್ರು ಕೂಡ ನಿಮಗೆ 20% ಡಿಸ್ಕೌಂಟ್ ಮಾಡಿದ್ರು ಕೂಡ ನಿಮಗೆ 12% ಪ್ರಾಫಿಟ್ ಬಂದಿದೆ. ಅಂದರೆ ಇದು ಕೂಡ ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ ನಮಗೆ. ಇವಾಗ ನೋಡಿ, ಇವಾಗ 80% ಅನ್ನೋ ಸೆಲ್ಲಿಂಗ್ ಪ್ರೈಸ್. ಯಾಕಂತಂದರೆ ಇದು ಮಾರ್ಕೆಟ್ ಪ್ರೈಸ್ ಮೇಲಿರೋ ಸೆಲ್ಲಿಂಗ್ ಪ್ರೈಸ್, ಇದು ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್. ಇದು ನಾವು MP ಅಂತ ತೊಗೊಳ್ಳಿ, ನಿಮಗೆ ಕನ್ಫ್ಯೂಸ್ ಆದರೆ MP ಅಂತ ತೊಗೊಳ್ಳಿ. ಮಾರ್ಕೆಟ್ ಪ್ರೈಸಲ್ಲಿ 80%ಗೆ ಮಾಡಿದ್ದಕ್ಕೆ ಸೆಲ್ಲಿಂಗ್ ಪ್ರೈಸ್ ಆ್ಯಕ್ಚುಲ್ ನಮಗೆ ಕಾಸ್ಟ್ ಪ್ರೈಸ್ಗೂ ಸೆಲ್ಲಿಂಗ್ ಪ್ರೈಸ್ಗೂ ಕಂಪೇರ್ ಮಾಡ್ಕೊಂಡಾಗ 12% ಡಿಸ್ಕೌಂಟ್, 12% ಪ್ರಾಫಿಟ್ ಅಂತೆ. ಅಂದರೆ ಇದು 112% ನಮಗೆ ಸೇಲ್ ಮಾಡಿರ್ತೀವಿ, ಸೆಲ್ಲಿಂಗ್ ಆಗಿರುತ್ತೆ. ಅದೇ ನಮಗೆ ನೋ ಡಿಸ್ಕೌಂಟ್, ಇದು ನೋ ಡಿಸ್ಕೌಂಟ್ ಅಂದರೆ 100%. ಡಿಸ್ಕೌಂಟೇ ಕೊಟ್ಟಿಲ್ಲ ಅಂದಾಗ ಎಷ್ಟು? 112 ಡಿವೈಡೆಡ್ ಬೈ ಇಂಟು 100 divided by 80. 0 cancel. 8 ones are 8. 8 ones are 8. 8 4s are 32. 14 into 10 140. ಸೊ ಇದು ನಮಗೆ 140% ಆಗುತ್ತೆ. ದಟ್ ಇಂಪ್ಲೈಸ್ 40% ನಮಗೆ ಪ್ರಾಫಿಟ್ ಬರ್ತಿತ್ತು. ಅದೇ 0% ಡಿಸ್ಕೌಂಟ್ ಕೊಟ್ಟಿದೆ. 0% ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಟ್ಟಿದ್ದಿದ್ರೆ, ಅಂದರೆ ಡಿಸ್ಕೌಂಟೇ ಕೊಟ್ಟಿಲ್ಲ ಅಂದರೆ ನಮಗೆ 40% ಪ್ರಾಫಿಟ್ ಬರ್ತಿತ್ತು. ಇವಾಗ ಅರ್ಥ ಆಯ್ತಲ್ವಾ? ಬೇಕಾದ್ರೆ ನಿಮಗೆ ಅರ್ಥ ಆಗೋಕ್ಕೆ ಇನ್ನೊಂದು ಇದರಲ್ಲೇ ಸ್ವಲ್ಪ ಕೆಲವೊಂದು ನಂಬರ್ಸ್ ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್ ಪ್ರಾಫಿಟ್ನ ಲಾಸ್ ಮಾಡ್ಕೊಳ್ಳಿ. ಲಾಸ್ ಈಸ್ 12%. ಇಫ್ ನೋ ಡಿಸ್ಕೌಂಟ್ ಈಸ್ ಗಿವನ್, ಫೈಂಡ್ ಪ್ರಾಫಿಟ್ ಆರ್ ಲಾಸ್. ಓಕೆನಾ? ಈಗೇನು 20% ಡಿಸ್ಕೌಂಟ್ ಅಂದರೆ 80% ಕೊಟ್ಟಿದ್ದಕ್ಕೆ ಲಾಸ್ ಎಷ್ಟು? 12% ಲಾಸ್ ಅಂದರೆ 88%. ಅದೇ ನಮಗೆ ಡಿಸ್ಕೌಂಟೇ ಕೊಟ್ಟಿಲ್ಲ ಅಂದರೆ 100% ಎಷ್ಟು? 88 ಇಂಟು 100 ಡಿವೈಡ್ ಬೈ 80. 0 ಕ್ಯಾನ್ಸಲ್. 8 ones 11. ಇದು 110 ಆಗುತ್ತೆ. ಇದು ನಮಗೆ 110 ಅಂತಂದರೆ ದಟ್ ಇಂಪ್ಲೈಸ್ 10%. ಸ್ಟಿಲ್ ನಾವು ಪ್ರಾಫಿಟಲ್ಲಿ ಎಂಡ್ ಆಯ್ತೀವಿ. ಎಷ್ಟಕ್ಕೆ? 10% ನಮಗೆ ಪ್ರಾಫಿಟ್ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ನು ಒಂದು ಲಾಸ್ ಬರೋದು ಒಂದು ಮಾಡೋಣ ನಿಮ್ಮ ಫಾರ್ ಯುವರ್ ಕ್ಲಾರಿಫಿಕೇಷನ್ಗೆ. ಈಗ ಇದೇ ಸೇಮ್ ಕ್ವಶನ್. ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್, ಲಾಸ್ ಈಸ್ 28%. 80% ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ 28% ಲಾಸು. ಈ 12%ನ 28% ಲಾಸ್ ಮಾಡ್ಕೊಳ್ಳಿ. ಲಾಸ್ 28% ಅಂದರೆ ನಮಗೆ ಇದು 72% ಆಗಿರುತ್ತೆ. ಅದೇ ನಮಗೆ ಇಫ್ ನೋ ಡಿಸ್ಕೌಂಟ್ ಆಗಿದ್ರೆ 100% ಆಗಿದ್ರೆ ಇದೆಷ್ಟು? 72 ಇಂಟು 100 ಡಿವೈಡ್ ಬೈ 80. 0 ಕ್ಯಾನ್ಸಲ್. 8 ones 8 9s. ಇದು 90% ಆಗಿರ್ತಿತ್ತು. ಸೊ ಇದು 90% ಅಂತ ಅಂದರೆ ದಟ್ ಇಂಪ್ಲೈಸ್ 10% ನಮಗೆ ಲಾಸ್ ಆಗೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಯಾವಾಗಾದ್ರು ಈ ಥರ ಕ್ವಶನ್ಸ್ ಕೊಟ್ಟಾಗ ಇಷ್ಟು ಡಿಸ್ಕೌಂಟ್ ಕೊಟ್ಟು ಇಷ್ಟು % ಪ್ರಾಫಿಟ್ ಬಂದರೆ, ಡಿಸ್ಕೌಂಟೇ ಕೊಟ್ಟಿಲ್ಲ ಅಂದರೆ ಯಾವ ಥರ ಎಷ್ಟು ಪ್ರಾಫಿಟ್ ಬರ್ತಿತ್ತು ಎಷ್ಟು ಲಾಸ್ ಅಂತ ಕೊಟ್ಟಾಗ ಈ ಥರ ಮಾಡ್ತೀವಿ. ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದಷ್ಟು ಮಾಡಲ್ಸ್ ಕ್ವಶನ್ಸ್ ನೋಡೋಣ. ಸೊ ನಿಮಗೆ ಈ ಥರ ಕ್ವಶನ್ಸ್ ನಿಮಗೆ ಇಲ್ಲಿ ಮಾಡಿದ ಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು. ಬೇರೆ ಕಡೆ ಹೋಗ್ಬಿಟ್ಟು ಥರ ಕ್ವಶನ್ಸ್ ಇರುತ್ತೆ, ನಂಬರ್ಸ್ ಬೇರೆ ಇರುತ್ತೆ, ಅಷ್ಟೇ ಬಿಟ್ಟರೆ ನಾನು ಎಲ್ಲ ಥರ ಮಾಡಲ್ಸು ಕವರ್ ಮಾಡ್ತಾಯಿದ್ದೀನಿ. ನಿಮಗೆ ಟೆಕ್ಸ್ಟ್ ಬುಕ್ ವೆಬ್ಸೈಟ್ ಅಥವಾ ಆ್ಯಪ್ ಇನ್ನೇನು ಟೆಕ್ಸ್ಟ್ ಬುಕ್ಸ್ ಇದ್ದರೆ, ನಿಮಗೆ SSC ಟೆಕ್ಸ್ಟ್ ಬುಕ್ಸ್ ಇದ್ದರೆ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಬಟ್ ಫುಲ್ಲು ಒಂದ್ಸಲ ಕಂಪ್ಲೀಟ್ ನೋಡಿ, ಎಲ್ಲ ವೀಡಿಯೋಸು ನೋಡಿ. ಈ ಒಂದು ಏನಪ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಚಾಪ್ಟರಲ್ಲಿ ಬರೋ ಕ್ವಶನ್ಸ್ ಎಲ್ಲ ನೋಡ್ಬಿಟ್ಟು ಅದಾದಮೇಲೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಬರೀ ಒಂದು ವೀಡಿಯೋ ನೋಡಿ, 2 ಸಮ್ ನೋಡಿ, 3 ಸಮ್ ನೋಡಿ ಮಾಡೋಕ್ಕೋದ್ರೆ ಏನೂ ಬರೋಲ್ಲ. ಓಕೆನಾ? ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ